ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಈ ಮಧ್ಯೆ ಪ್ರತಿಪಕ್ಷ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ರೆಬೆಲ್ಸ್ ಮಹಾತಂತ್ರ ಮಾಡಿದ್ದಾರೆ. ರೆಬೆಲ್ಸ್ ನಾಯಕರ ನಡೆ ವಿಜೇಂದ್ರ ನಿದ್ದೆಗೆಡಿಸಿದೆ. ಹಾಗಾದ್ರೆ ವಿಜೇಂದ್ರ ಅವರ ಕುರ್ಚಿಗೆ ಕುತ್ತು ಬಂದುದಗಿದೆಯಾ? ಬಿಜೆಪಿ ಕಾರ್ಯಕಾರಿಣಿಗೂ ಮೊದಲೇ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರು ಬರ್ತಾರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಿಜೆಪಿಯಲ್ಲಿ ಬಣ ರಾಜಕಾರಣ ಮತ್ತಷ್ಟು ಕಾವೇರಿದೆ. ವಿಜೇಂದ್ರ ವಿರುದ್ಧ ಸಿಡಿದೆದ್ದಿರುವ ಬಿಜೆಪಿಯ ರೆಬೆಲ್ಸ್ ನಾಯಕರು ಮತ್ತೊಂದು ಹೊಸ ಆಟ ಆಡೋದಕ್ಕೆ ಮುಂದಾಗಿದ್ದಾರೆ. ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಅವರನ್ನ ಹಿಂದಿಕ್ಕೋದಕ್ಕೆ ರೆಬೆಲ್ಸ್ ನಾಯಕರು ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ವಿಜೇಂದ್ರ ಅವರನ್ನ ಹೇಗಾದ್ರೂ ಅಧ್ಯಕ್ಷಗಿರಿಯಿಂದ ಕೆಳಗಿಳಿಸೋದಕ್ಕೆ ರೆಬೆಲ್ಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರೆಬೆಲ್ಸ್ ನಾಯಕರ ಹೊಸ ಆಟಕ್ಕೆ ವಿಜೇಂದ್ರ ನಿದ್ದೆಗೆಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟಕ್ಕೂ ಬಿಜೆಪಿಯ ರೆಬೆಲ್ಸ್ ನಾಯಕರು ವಿಜೇಂದ್ರ ವಿರುದ್ಧ ಸಮರ ಸಾರೋದಕ್ಕೆ ಮಾಡಿದ್ದೇನು? ಅವರು ತಮ್ಮ ಮಹಾದಾಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಕೇಂದ್ರದ ಪ್ರಭಾವಿ ಮಂತ್ರಿ ಮೊರೆ ಹೋಗಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಕುಮಾರಸ್ವಾಮಿ. ವಿಜೇಂದ್ರ ಅವರನ್ನ ಹಣಿಯೋದಕ್ಕೆ ಕೇಸರಿ ರೆಬೆಲ್ಸ್ ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದ್ದಾರೆ. ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಬಿಜೆಪಿ ಹೈಕಮಾಂಡ್ ಬಳಿ ನಡೆಯೋದು ಮಾತ್ರ ವಿಜೇಂದ್ರ ಮಾತಲ್ಲ, ಬದಲಿಗೆ ಬಿಜೆಪಿಯ ಮಿತ್ರ ಕುಮಾರಣ್ಣನವರದ್ದು. ಇದನ್ನ ಸ್ಪಷ್ಟವಾಗಿ ಅರಿತಿರುವಂತಹ ಬಿಜೆಪಿಯ ರೆಬೆಲ್ಸ್ ನಾಯಕರು ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದ್ದಾರೆ. ಹೋದಲ್ಲಿ ಬಂದಲ್ಲಿ ಕುಮಾರಸ್ವಾಮಿ ಅವರ ಜೊತೆಯೇ ಕಾಣಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣಗಳೇನು ಗೊತ್ತಾ? ಸಿಂಪಲ್. ಅದೇನಂದ್ರೆ ಬಿಜೆಪಿ ಜೆಡಿಎಸ್ ಮಿತ್ರರು ಮುಂದಿನ ಬಾರಿಗೆ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಅನ್ನುವಂತಹ ಕನಸನ್ನ ಕಾಣ್ತಾ ಇದ್ದಾರೆ. ಇದನ್ನ ದೂರ ದೃಷ್ಟಿಯಿಂದ ನೋಡಿದ್ರೆ ಹಾಗೊಮ್ಮೆ ಮಿತ್ರರು ಅಧಿಕಾರಕ್ಕೆ ಬಂದ್ರೆ ಬಿಜೆಪಿಯಿಂದ ಸಿಎಂ ಅಭ್ಯರ್ಥಿ ಇಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರೇ ಸಿಎಂ ಆಗಬಹುದು, ಬಿಜೆಪಿಗೆ ಡಿಸಿಎಂ ಪೋಸ್ಟ್ ಸಿಗಬಹುದು. ಇದನ್ನು ಅರಿತಿರುವ ಬಿಜೆಪಿಯ ರೆಬೆಲ್ಸ್ ನಾಯಕರು ಕುಮಾರಸ್ವಾಮಿಗೆ ದುಂಬಾಲು ಬಿದ್ದಿದ್ದಾರೆ. ಒಂದು ವೇಳೆ ಮಿತ್ರರಿಗೆ ಅಧಿಕಾರ ಬಂದು ಕುಮಾರಸ್ವಾಮಿ ಸಿಎಂ ಆದ್ರೆ ಅವರ ಸಂಪುಟದಲ್ಲಿ ನಮಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಬಿಜೆಪಿಯ ರೆಬೆಲ್ಸ್ ನಾಯಕರ ಲೆಕ್ಕಾಚಾರ. ಇದಲ್ಲದೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು. ಆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗಳಿಸಿದ್ರೆ ನಾವು ಬಿಜೆಪಿ ಹೈಕಮಾಂಡ್ಗೆ ಹತ್ತಿರ ಆಗಬಹುದು, ವಿಜೇಂದ್ರ ಅವರನ್ನ ಸೀಟಿನಿಂದ ಕೆಳಗಿಳಿಸಬಹುದು ಅನ್ನೋದು ಅವರ ಲೆಕ್ಕಾಚಾರ. ಆದ್ರೆ ಇದೆಲ್ಲವೂ ಕೂಡ ಅಂದುಕೊಂಡಷ್ಟು ಸುಲಭನಾ ಅನ್ನೋದೇ ಸದ್ಯದ ಪ್ರಶ್ನೆ. ಒಟ್ಟಾರೆ ಬಿಜೆಪಿಯ ರೆಬೆಲ್ಸ್ ನಾಯಕರು ವಿಜೇಂದ್ರ ವಿರುದ್ಧ ಹೊಸ ಆಟ ಆಡೋದಕ್ಕೆ ಮುಂದಾಗಿದ್ದು, ಅದನ್ನ ತಡೆಯಲು ವಿಜೇಂದ್ರ ಅದೇನ್ ಪ್ಲಾನ್ ಮಾಡಲಿದ್ದಾರೆ ಅನ್ನೋದು ಕೂಡ ಮತ್ತೊಂದು ಪ್ರಮುಖ ಪ್ರಶ್ನೆ ಆಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.